ಸೊ ನೀವು ಯಾರನ್ನ ಈ ಥರ ಇರಬೇಕಾದ್ರೆ ಎಲ್ಲ ವೀಡಿಯೋಸಲ್ಲಿ ಕಮೆಂಟ್ ಮಾಡಿ ಎಲ್ಲಿಂದ ನೋಡ್ತಾ ಇದ್ದೀರಾ ಏನಂತ ಮಾಡಿ. ಡೆಫಿನೆಟ್ಲಿ ಯಾರಿಗೊಬ್ರಿಗೆ ಸೆಲೆಕ್ಟ್ ಮಾಡಿ ಮತ್ತೆ ಏನೋ ಒಂದು ಡಿಫ್ರೆಂಟ್ ಪ್ಲ್ಯಾನ್ ಮಾಡೋಣ. ಸೊ ಈ ಟೈರಲ್ಲಿ ಆಟಾಡೋಕ್ಕಾಗ್ತಾ ಇಲ್ಲ. ಕಮಾನ್ ಓಪನ್ ಆಗೋ. ಹೆಂಗೆ? ಸೊ ಬನ್ನಿ ಹೋಗೋಣ. ಆ್ಯಂಡ್ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ. ನಿಮ್ಮ ಒಂದು ಶೇರಿಂದ ನಮಗೇನೋ ಒಂದು ಖುಷಿ ಥರ ಆಗುತ್ತೆ. ಆದಷ್ಟು ಫೇಸ್ಬುಕ್ಕಲ್ಲೂ ಶೇರ್ ಮಾಡಿ, ಯೂಟ್ಯೂಬಲ್ಲೂ ಶೇರ್ ಮಾಡಿ. ನಿಮ್ಮ ಆದಷ್ಟು ಯಾರು ಫ್ರೆಂಡ್ಸ್ ಅನ್ನೋ ಇದ್ದರೆ ಅವ್ರಿಗೂ ಶೇರ್ ಮಾಡಿ. ಬಟ್ ಇಂಥವ್ರನ್ನ ಕೇಳಬೇಡಿ, ಇಂಥವ್ರನ್ನೆಲ್ಲ ಕೇಳೋಕ್ಕೆ ಹೋಗ್ಬೇಡಿ. ನೋಡಿ ಹೆಂಗವ್ರೆ ರಾಜು ಬಾಯ್. ಮತ್ತೆ ಹೊರಗಡೆಯಿಂದ ಆಚೆ ತೆಗಿ. ಏಯ್ ಸಿಕ್ಕಾಕೊಂಡ್ಬಿಟ್ರೆ ಆಮೇಲೆ ನಾವು ತೆಗಿಬೇಕು. ಮಗ ಟೈರ್ ರೇಟ್ ಹೇಳೋ ಮಗ. ಏನೊಂದು 25,000 ಟೈರ್ ಇಲ್ಲಿ ನೋಡ್ರಿ. ಬೇಕಂದ್ರೆ ಇಲ್ಲಿ ಒಂದು ಮಟನ್ ಬಿರಿಯಾನಿದು, ಒಂದು ಕಬಾಬ್ದು ಬಿಲ್ ಕೊಟ್ಟಿಲ್ಲ ಅಣ್ಣ. ಇದರಲ್ಲಿ ರೊಟೇಷನ್ ಇಲ್ಲ ಫ್ರೆಂಡ್. ಓಹೋ ಇನ್ನೊಂದು ರಿಪೀಟ್ ಸೂರ್ಯ ಅನ್ಕೊಂಡ್ಬಿಟ್ಟಿದ್ದಾನೆ ಬಾಯಲ್ಲಿ. ಅಸ್ಸಲಾಮ್ ವಲೈಕುಮ್. ನನ್ನ ಇನ್ನೊಂದು ವೀಡಿಯೋಗೆ ನಿಮ್ಮ ಸುಸ್ವಾಗತ. ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ನಾನು ನಮ್ಮ ಸಂಡೇ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. ಸೊ ಚೆಕ್ಔಟ್ ಮಾಡ್ಬೋದು. ನಮ್ಮ ದುಲಾರಿಯಲ್ಲಿ ಇದ್ಕೊಂಡಿದೆ, ನಮ್ಮ ಇನ್ನೊಂದು ಗಾಡಿ ಅಲ್ಲಿದೆ, ಆ್ಯಂಡ್ R3 ಫುಲ್ ಗಲೀಜಾಗಿ ನಿಂತ್ಕೊಂಡಿದೆ. ಆ್ಯಂಡ್ ನಮ್ಮ ಝೆಡ್ ಇಲ್ಲಿದೆ. ಸೊ ಝೆಡ್ಡಲ್ಲಿ ಹೇಳಿದ್ದೆ ಒರಿಜಿನಲ್ ಸೈಲೆನ್ಸರ್ ಹಾಕಿದ್ದೀನಿ. ಮೈಲೇಜ್ ಮಾತ್ರ ಮಾರ್ಕೋದಲ್ಲಿ ಮಾತ್ರ ಹೇಳೋಂಗೆ ಇಲ್ಲ. ಆ್ಯಂಡ್ ಗೈಸ್ ಇನ್ನೊಂದು, ನೀವು ಚಿಕ್ಕದೊಂದು ಶೇರ್ ಮಾಡಿಬಿಟ್ರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿಬಿಡಿ. ನಿಮಗೂ ಸ್ವಲ್ಪ ಏನೋ ಒಂದು ಖುಷಿ ಏನು ಕಾಣಿಸ್ತಾ ಇದೆ ವಿಡಿಯೋದಲ್ಲಿ, ಏನೋ ಒಂದು ಲೈಕ್ ಹಾಯ್ ಇರಲಿ, ಇಲ್ಲ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ ಆ ಜಾಗನ ಕಮೆಂಟ್ ಮಾಡ್ಕೊಳ್ಳಿ. ನಾವು ಯಾರನ್ನ ಮತ್ತೆ ಸೆಲೆಕ್ಟ್ ಮಾಡ್ತೀರಿ. ಸೊ ಇವತ್ತು ನಮ್ಮ ಬ್ರೋಗೂ ನಾವು ಮೀಟ್ ಆಗ್ತೀರಿ. ಸೊ ಮಿಸ್ಟರ್ ಶಾ ಬೈಕರ್ ಅವರು ಇವತ್ತು ಬರ್ತಾ ಇದ್ದಾರೆ. ಸೊ ಅವ್ರು ಆಲ್ಮೋಸ್ಟ್ ನಮ್ಮ ಜೊತೆ ಬರ್ತಾ ಇರ್ತಾರೆ. ಸೊ ಇವತ್ತು ಬರ್ತಾರೆ, ಅಲ್ಲಿ ಮೀಟಾಗಿ. ಯಾಕಂದರೆ ಏರಿಯಾಗೆ ಹೋಗೋಣ ಅಂದ್ಕೊಂಡ್ರಿ, ಬಟ್ ನೈಟು ಅವ್ರ ಏರಿಯಾ ಕಡೆ ಹೋದರೆ ನಮ್ಗೆ ಮತ್ತೆ ಬರೋದು ಲೇಟಾಗಿ ಹೋಗುತ್ತೆ. ಸೊ ಬ್ರೋ ಇಲ್ಲೇ ಬರ್ತಾರಲ್ಲ, ಸೊ ಇಲ್ಲೇ ಸಿಗ್ಬಿಡೋಣ ಅಂದ್ಕೊಂಡು ಇಲ್ಲೇ ಮುಗಿಸ್ತಾಯಿದ್ದೀನಿ ಮೀಟಪ್ನ. ಆ್ಯಂಡ್ ನಮ್ಮ ದುಲಾರಿ ಫುಲ್ಲು ಮಿಣಮಣ ಅಂತ ಇದೆ ಇವತ್ತು. ಯಾವುದು ದೃಷ್ಟಿ ಆಗಬಾರ್ದು, ನನಗಿದ್ರೆ ಸಾಕು. ಸೊ ಬನ್ನಿ ಹೋಗೋಣ. ಆ್ಯಂಡ್ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ. ನಿಮ್ಮ ಒಂದು ಶೇರಿಂದ ನಮಗೇನೋ ಒಂದು ಖುಷಿ ಥರ ಆಗುತ್ತೆ. ಆದಷ್ಟು ಫೇಸ್ಬುಕ್ಕಲ್ಲೂ ಶೇರ್ ಮಾಡಿ, ಯೂಟ್ಯೂಬಲ್ಲೂ ಶೇರ್ ಮಾಡಿ. ನಿಮ್ಮ ಆದಷ್ಟು ಯಾರು ಫ್ರೆಂಡ್ಸ್ ಅನ್ನೋ ಇದ್ದರೆ ಅವ್ರಿಗೂ ಶೇರ್ ಮಾಡಿ. ಸೊ ಬನ್ನಿ ಹೋಗೋಣ. ನಮ್ಮ ಕಾರ್ತಿಕ್ ಬ್ರೋ ಎಲ್ಲ ಬರ್ತಾರೆ. ಬಂದಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್ ಫೈನಲಿ ನಾವು ನಮ್ಮ ದುಲಾರಿ ಮೇಲೆ ಇವತ್ತು ಸವಾರಿ ಚೆಕ್ಔಟ್ ಮಾಡ್ಬೋದು. ಸೊ ಬನ್ನಿ, ನಮ್ಮ ಕಾರ್ತಿಕ್ ಬ್ರೋ ಬಂದಿದ್ದಾರೆ. ಸೊ ಗಾಡಿನ ಸ್ಟಾರ್ಟ್ ಮಾಡಿದ ತಕ್ಷಣ ಬರೀ ಓಡಿಸ್ಬಿಟ್ರೆ ಇನ್ನೂ ಆಯಿಲ್ ಸಪ್ಲೈ ಆಗಿರಲ್ಲ ನಮ್ಮ ಗಾಡಿಯಲ್ಲಿ. ಸೊ ನಮ್ಮ ಕಾರ್ತಿಕ್ ಬ್ರೋ ನೋಡಿ ಒಂದು ಫೋನಿಗೆ ಮಾಡ್ತಾವ್ರೆ, ಗೊತ್ತೆತ್ತಾ ಇಲ್ಲ, ಎಲ್ಲಾದರೂ ಪಕ್ಕ ಇರ್ಬೋದು. ಸೊ ಲಾಸ್ಟ್ ಸಂಡೇ ನಾನು ಕೈ ಕೊಟ್ಬಿಟ್ಟಿದ್ದೆ ನಮ್ಮ ಕಾರ್ತಿಕ್ ಬ್ರೋ ಅವ್ರನ್ನ. ನೋಡಿ ಹೆಂಗಿದೆ ಟೈಮಿಂಗ್. ಇಲ್ಲ ಅವನೇ ಕಾಯೋಲಿ. ಒಂದು ಫೋನಲ್ಲಿ ಎತ್ತಿಲ್ಲ ಅಂದರೆ ಇನ್ನೊಂದು ಫೋನಿಗೆ ಮಾಡಿಬಿಡೋದು. ಏನೋ ನಡೀತೈತೆ ಮಗ. ನಿಮ್ಮ ಥರ ಗ್ಲವ್ಸ್ ಎಲ್ಲ ಜಾಕೆಟ್ ಎಲ್ಲ ಇಲ್ಲ, ಏನೋ ಒಂದು ದೇವ್ರ ದಯ. ಗಾಡಿ ಮಾತ್ರ ಫುಲ್ಲು ಹೂವು ಇದ್ದಂಗೆ ಐತೆ, ಸೌಂಡ್ ಎಲ್ಲ ನೋಡಿ. ಸೊ ನಮ್ಮ ಇದು ಬಿಲ್ಟು ಕಾರ್ತಿಕ್ ಬ್ರೋ ಗಾಡಿಗೆ ಮಸ್ತಿಗೆ ಸೆಟ್ ಆಗೋಗಿದೆ. ಸೊ ಲಾಸ್ಟ್ ಸಂಡೇ ನಾನು ಕಾರ್ತಿಕ್ ಬ್ರೋ ಕೈ ಕೊಟ್ಬಿಟ್ಟೆ. ಹೋಗ್ಬೇಕು ಅಂದ್ಕೊಂಡ್ರೆ ನಾನು ಸ್ವಲ್ಪ ನಿದ್ದೆ ಜಾಸ್ತಿ. ಏನು ಮಾಡೋದು, ಚಿಕ್ಕ ವಯಸ್ಸಿಂದ ಅಭ್ಯಾಸ ಹೋಗಿದೆ ಗುರು. ನಿದ್ದೆ ಮಾಡಬೇಕು ಒಂದು 8-9 ಗಂಟೆವರೆಗೂ ಮಾಡ್ತಾಯಿದ್ದೆ. ಆಮೇಲೆ ಸ್ಕೂಲ್ ರಜಾಗಳಲ್ಲಿ ನಮ್ಮಪ್ಪ ಹೇಳೋದು, ಅವ್ನು ಎದ್ಬಿಟ್ಟು ಏನು ಮಾಡಬೇಕು, ಮಲ್ಕೊಳ್ಳಿ ಬಿಡು ಅಂತ ಬಿಟ್ಬಿಡೋರು. ಆವಾಗ ನಾನು 1 ಗಂಟೆ 2 ಗಂಟೆ ಇದೊಳಗೆ ಸ್ಟಾರ್ಟ್ ಮಾಡಿದೆ. ಹಂಗಾಗಿ ಇವಾಗ ನಿದ್ದೆ ವೆರಿ ಇಂಪಾರ್ಟೆಂಟ್ ಆಗೋಗಿದೆ. ಒಂದು ದಿವಸ ನಿದ್ದೆ ಮಾಡಿಲ್ಲ ಅಂದರೆ ಒಂಥರ ಬೇಜಾರು. ಬಟ್ ಏನೂ ಮಾಡೋಕ್ಕಾಗಲ್ಲ. ನೋಡಿ ಇಬ್ಬರೇ ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ದೀರಿ. ಸ್ಟಾರ್ಟಿಂಗಲ್ಲಿ ಇಬ್ಬರೇ ಇದ್ದಿದ್ದು, ಏನೂ ಮಾಡೋಕ್ಕಾಗಲ್ಲ ಗುರು. ಟೈಮ್ ಬಂದಮೇಲೆ ಸೊ ಲೈಕ್ ಫ್ರೆಂಡ್ಸು ಚೇಂಜ್ ಆಗ್ತಾರೆ, ದುಡ್ಡು ವಿಷಯನೂ ಬರುತ್ತೆ, ಎಲ್ಲರೂ ಚೇಂಜ್ ಆಗ್ತಾರೆ ಗುರು. ಯಾರು ಸೊ ಸ್ಕೂಲ್ ಲೈಫಲ್ಲಿ ಹೆಂಗಂದ್ರೆ ನಮ್ಮ ಫ್ರೆಂಡ್ಶಿಪ್ ಎಲ್ಲ
ನಮ್ಮದು ಒಳ್ಳೆ ಹೆಸರು ಇರೋದು ಅವಾಗ. ನಂದು ಅರ್ಫಾಸು, ಭರತು, ಕಾರ್ತಿಕ್ಕು ಒಳ್ಳೆ ಅಂದರೆ ಒಳ್ಳೆ ಹೆಸರು. ರೌಡಿಸಮ್ ಇರಲಿ, ಎಲ್ಲ ಹೊಡಿಬೇಕಾಗಿರಲಿ, ಸೆಟ್ಲ್ಮೆಂಟ್ ಇರಲಿ, ನಮ್ಮದು ಒಳ್ಳೆ ಹೆಸರು ಅವಾಗ. ಸೊ ಅದೇ ಫ್ರೆಂಡ್ಸ್ ನನಗೆ ಇವಾಗ ಸಿಕ್ಕಿದ್ರೆ ಮತ್ತೆ ಮಾಡೋಕ್ಕೆ ನಾನು ರೆಡಿ. ಬಟ್ ಅದೇ ಫ್ರೆಂಡ್ಸ್ ಇರಬೇಕು, ಇಲ್ಲಾಂದರೆ ಎಲ್ಗೂ ಆಗಲ್ಲ, ಕಷ್ಟ. ಸೊ ಗೈಸ್ ಫೈನಲಿ ರೀಚ್ ಹೊಸಕೋಟೆ. ನಮ್ಮ ಕಾರ್ತಿಕ್ ಬ್ರೋ ಸ್ಪೆಕ್ಸ್ ಹಾಕೊಂಡು ಮಗ ಟೈರ್ ರೇಟ್ ಹೇಳೋ ಮಗ. ಏನೊಂದು 25,000. ಟೈರ್ಗಳು ನೋಡ್ರಿ, ಟೈರ್ಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನೈತೆ ಇಲ್ಲ. ಆ ನಾಲ್ಕು ಗಾಡಿ ಟೈರ್. ಬ್ರೋನು ಫೈನಲಿ ಬಂದಿದ್ದಾಯಿತು. ಸೊ ಬನ್ನಿ ಇವಾಗ ಹೋಗೋಣ. ಕೋಲಾರ ಕಡೆ ಹೋಗೋ ಪ್ಲ್ಯಾನ್ ಇದೆ. ಕೋಲಾರಲ್ಲಿ ಹೋಗಿದ್ಮೇಲೆ ನೋಡೋಣ ಏನೇನೈತೆ ಕತೆ ಅಂತ. ಸೊ ನಮ್ಮ ಗಾಡಿ ಪೀಸಿಗಲ್ಲಿ ನಿಲ್ಸ್ಬಿಡ್ತೀನಿ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅಲ್ಲಿದೆ ಇದೊಂದು ಗ್ಯಾಂಗ್ ಗೊತ್ತಿರಬೇಕಲ್ಲ. ಆ್ಯಂಡ್ ಇದು ಈ ಥರ ಗಾಡಿ ಕಾರ್ತಿಕ್ದೊಂದು, ನಮ್ಮದೊಂದು, ಇನ್ನು ನಮ್ಮ ಫ್ರೆಂಡ್ಸ್ ಅವರೆಲ್ಲ ಆ ಥರ ಎಲ್ಲ ಒಂದು ದಿವಸ ಹಿಂಗೆ ನಿಲ್ಸೋಣ. ಏನಂತೀವ ಮಚ್ಚ? ಒನ್ ಡೇ ಏನೈತೆ ಸಾಲ ಎಲ್ಲ ತೀರ್ಸೋಣ. ಅಮ್ಮನ ಎಷ್ಟು ಬೇಕು ತೀರ್ಸೋಣ. ಎಷ್ಟು ದಿವಸ ಇನ್ನೊಂದು 6 ತಿಂಗಳಿಲ್ಲ, 1 ವರ್ಷ. 6 ತಿಂಗಳಿಲ್ಲ, 1 ವರ್ಷ ಇಲ್ಲ, 2 ವರ್ಷ ಆಗಲಿ ತೀರ್ಸ್ಬಿಟ್ಟು ಮತ್ತೆ ಸಾಲ ಮಾಡ್ತಾಗ್ಯಾನ. ಬನ್ನಿ ಹೋಗೋಣ. ಸೊ ನಮ್ಮ ಕಾರ್ತಿಕ್ ಬ್ರೋ ಗಾಡಿ ಫುಲ್ ಸ್ಲೋ, 60 ಸ್ಪೀಡ್ ಮೇಲೆ ಹೋಗ್ತಾ ಇಲ್ಲ. ಬಿಕಾಸ್ ರೀಸೆಂಟ್ಲಿ ರೀಬೋರೆಲ್ಲ ಆಗಿರೋದು. ಆ್ಯಂಡ್ ನಮ್ಮ ಬ್ರೋದು ಗಾಡಿ ಚೆಕ್ಔಟ್ ಮಾಡ್ಬೋದು. R15ಗೆ ಅವರು ಒಳ್ಳೆ R1 ಥರ ಮೇಂಟೈನ್ ಮಾಡ್ತಾರಪ್ಪ. ನನಗೆ ಇವಾಗ ಆಸೆ ಬಂದುಬಿಟ್ಟಿತ್ತು R15 ಮೇಲೆ. ಸೊ ನನಗೆ ಒಂದು V2 ಬಲ್ಲೆ ಇಷ್ಟ. V3 ನನಗೆ ಲೈಕ್ ಫಸ್ಟ್ ಪ್ಯೂದಲ್ಲಿ ನನ್ನ ಡ್ರೀಮ್ ಬೈಕ್ ಅದು. ಸೊ ಇವಾಗ ಎಲ್ಲಿ ತೊಗೊಳೋದು ಗುರು? ವೀವ್ ಚೆಕ್ಔಟ್ ಮಾಡಿ ಕೋಲಾರ್. ಸೊ ನಾಟ್ ಕೋಲಾರ್, ಆಲ್ಮೋಸ್ಟ್ ನರಸಾಪುರ ಕ್ರಾಸ್ ಎಲ್ಲ ಮಾಡಿಕೊಂಡು ಕಾಫಿ ಡೇ ಹತ್ರ ಹೋಗ್ತಾ ಇದ್ದೀರಿ. ಸೊ ಫಸ್ಟ್ ಈ ರೋಡ್ ಕ್ಲೋಸ್ ಇತ್ತು, ಇವಾಗ ಬ್ರಿಡ್ಜ್ ಎಲ್ಲ ಮಾಡೋಕ್ಕವ್ರೆ. ಬಟ್ ಆ ಲೆವೆಲ್ಗೆ ಮಾಡಿಲ್ಲ, ಎಕ್ಸ್ಪೆಕ್ಟೇಷನ್ ಟೈಪ್ ಇದ್ದಿಲ್ಲ ಯಾವುದು. ಎಷ್ಟಿದೆ ಅಷ್ಟರಲ್ಲೇ ಮಾಡ್ಕೊಂಡು ಹೋಗ್ತಾವ್ರೆ. ಸೊ ಮನೆ ಹೋಗೋಣ, ನೋಡೋಣ ಇನ್ನು ಎಷ್ಟು ದೂರ ಐತೆ. ಸೊ ನಮ್ಮ ದುಲಾರಿ ಇನ್ನೊಂದು ಟಯರ್ ಇದ್ದಿದ್ರೆ ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡ್ಬೋದಾಗಿತ್ತು. ಈ ಟಯರಲ್ಲಿ ಆಟ ಆಡೋಕ್ಕಾಗ್ತಾ ಇಲ್ಲ. ಓಹೋ ಕಮಾನ್ ಓಪನ್ ಆಗೋ. ಹಾಂ, ಓಹೋ ಹೆಂಗೆ? ಹೋಯ್ತು, ಪ್ಲಗ್ ಹೋಯ್ತು. ಏನೋ ಒಂದು ಮಿಸ್ಸಿಂಗ್ ಹೊಡಿತೈತೆ ನಮ್ಮ ಗಾಡಿಯಲ್ಲಿ. ಅದು ಏನು ಫಾಲ್ಟ್ ಅಂತ ನನಗೂ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಆಲ್ಮೋಸ್ಟ್ 3rd ಗೇರಲ್ಲೇ 120 ಕ್ರಾಸ್ ಆಗ್ತಾ ಇದೆ ನಮ್ಮ ಗಾಡಿ. ಆ್ಯಂಡ್ 5th ಎಂಡಲ್ಲಿ ದಿ ಎಂಡ್ ಅಪ್ ಆಫ್ ದಿ ಕಮ್ಯುನಿಕೇಷನ್. ಓಹೋ ಏನು ಗುರು, ಹೊಯ್ಸಳ ನಿಲ್ಲಿಸ್ಬಿಟ್ಟವ್ರೆ ಕಾಫಿ ಡೇ ಮುಂದೆ. ಐ ಥಿಂಕ್ ಸೊ ವೇವ್ ಮಾಡಬಾರ್ದು. ಹೈವೇ ಅವರೇ ಇರೋದು. ಸುಮ್ಮನೆ ತಲೆನೋವು ಗುರು. ಇವ್ರ ಹತ್ರ ಗಾಂಚಲಿಗಳು ಬಿದ್ದರೆ ಇಲ್ದಿರೋದೆಲ್ಲ ತಲೆ ಮೇಲೆ ಹಾಕ್ಬಿಡ್ತಾರೆ ಆಮೇಲೆ. ಅರ್ಥ ಆಗಿಲ್ಲ. ಸೊ ಗೈಸ್ ಆಲ್ಮೋಸ್ಟ್ ಡನ್. ಇವತ್ತು ಬ್ಲಾಗ್ ಮುಗೀತು. ಸೊ ನಾವು ಬ್ರೋ ಕೇಳೋಣ. ಬ್ರೋ ಹಮಾರ ಸಾಥ್ ಕೈಸಾ ಸಾಥ್ दिन तुम्हारा? बहुत अच्छा था भैया, बहुत बहुत शुक्रिया बुलाए थे। ए ओनी कैसा था दिन तुम्हारा? दिन बहुत अच्छा था भैया को मिलकर बहुत खुशी हुई मुझे। तो आगे चल कर भी भैया के साथ मुझे राइड करना बहुत पसंद है। भैया कभी भी कहेगा तो राइड को मुझे बुलाओ, मैं आता हूँ इंशाल्लाह.
ಸೊ ನಮ್ಮನ್ನ ಸೊ ನಾನು ಬಿಟ್ಬಿಟ್ಟು ಎಲ್ಲೋಗಿದೆ ಹೇಳು. ಅದು ನಿನ್ನ ಬಿಟ್ಟಿರಲ್ಲ. ಅವತ್ತು ನೈಟ್ ನಾನು ಶಿವಾಜಿನಗರ ಹೋಗಿದ್ದೆ ಅಂತ ಹೇಳಿದ್ನಾ. ಮೋಸ ಇದು. ಶಿವಾಜಿನಗರಕ್ಕೆ ಹೋಗಿ ಬಂದಿದ್ಮೇಲೆ 1 ಗಂಟೆಗೆ ಹೋಗಿದ್ದೆ. ತಿಕ್ಕ ಹೊಡಿಯೋ ಕೆಲಸ ಮಾಡ್ತಾನೆ ಫ್ರೆಂಡ್ಸ್ ಇವನು. ತಿಕ್ಕ ಹೊಡಿಯೋ ಕೆಲಸ ಮಾಡ್ತಾನೆ ಫ್ರೆಂಡ್ಸ್ ಇವನು. ಇವ್ರಿಗೆಲ್ಲ ಬಿಚ್ಚೆ ಹೊಡಿಬೇಕು ನನ್ನ ಮಕ್ಳಿಗೆ. ಸೊ ನಮ್ಮ ವಿಡಿಯೋದಲ್ಲಿ ಆದಷ್ಟು ಕಮೆಂಟ್ ಮಾಡಿ, ವಾದ ಪ್ರಕಾರ ಮಾಡ್ತೀರಿ. ಸೊ ನಾವು ಬ್ರೋಗೆ ನಾವು ಹೋಗಿ ಮೀಟ್ ಆಗೋಣ ಅಂದ್ಕೊಂಡ್ರಿ, ಬಟ್ ಬ್ರೋನೇ ರೈಡಿಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಮತ್ತೆ ನಾವು ಅಲ್ಲಿ ಹೋಗೋದು ಬ್ರೋ ಇಲ್ಲಿ ಬರೋದು ಒಂದೇ ಆಗೋಯ್ತು. ಅದರಿಂದ ನಾವು ಬ್ರೋಗೆ ಇಲ್ಲೇ ಕರ್ಸ್ಕೊಂಡು ನಮ್ಮದು ಏನಿದೆ ಇಲ್ಲೇ ಫಿನಿಷ್ ಮಾಡ್ಕೊಂಡ್ರಿ. ಸೊ ನೀವು ಯಾರನ್ನ ಈ ಥರ ಇರಬೇಕಾಗಿದ್ರೆ ಎಲ್ಲ ವೀಡಿಯೋಸಲ್ಲಿ ಕಮೆಂಟ್ ಮಾಡಿ, ಎಲ್ಲಿಂದ ನೋಡ್ತಾ ಇದ್ದೀರಾ ಏನಂತ ಮಾಡಿ. ಡೆಫಿನೆಟ್ಲಿ ಯಾರಿಗೊಬ್ರಿಗೆ ಸೆಲೆಕ್ಟ್ ಮಾಡಿ ಮತ್ತೆ ಏನೋ ಒಂದು ಡಿಫ್ರೆಂಟ್ ಪ್ಲ್ಯಾನ್ ಮಾಡೋಣ. ಸೊ ಬನ್ನಿ, ನಮ್ಮ ಕಾರ್ತಿಕ್ ಬ್ರೋ ಅವ್ರು ಏನೋ ಎಡಿಟ್ ಮಾಡ್ತಾ ಇದೆಯಾ? ನಮ್ಮದು ಕೋಲಾರಲ್ಲಿ ಬಿರಿಯಾನಿ ಝೋನ್ ಇದೆಯಲ್ಲ ಮಚ್ಚ, ಬಿರಿಯಾನಿ ತಿನ್ನಕ್ಕೆ ಬಂದಿದ್ರಲ್ಲ, ಅದಕ್ಕೆ ಅದ್ರದ್ದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಓಕೆ. ಸೊ ಹೇಳ್ಬೇಕಂದ್ರೆ ಇಲ್ಲಿ ಒಂದು ಮಟನ್ ಬಿರಿಯಾನಿದು, ಒಂದು ಕಬಾಬ್ದು ಬಿಲ್ ಕೊಟ್ಟಿಲ್ಲ ಅಣ್ಣ. ಇದರಲ್ಲಿ ರೊಟೇಷನ್ ಇಲ್ಲ ಫ್ರೆಂಡ್ಸ್, ಸುಳ್ಳು ಹೇಳ್ತಾನೆ ಇವನು. ಈ ಥರ ಎಲ್ಲ ಅಪರಾಧನೇ ಹಾಕ್ಬಾರ್ದು ಜನರ ಮೇಲೆ. ಬ್ರೋ ನಿಜವಾಗ್ಲು ಬ್ರೋ ಬಿರಿಯಾನಿ ಕಾಸು ಕೊಟ್ನಾ? ಅವ್ನು ತಿಂದಿದ್ದು ಬಿರಿಯಾನಿ ಕಾಸು ಕೊಟ್ನಾ? ಇಲ್ಲೇ ರೊಟೇಷನ್ ಮಾಡಾಕ್ತ ಪ್ರಮೋಷನ್ ಕರ್ತೆಗೆ ಅಂದ್ಕೊಂಡು ನನ್ನ ಹೆಸರು ತಲ್ಬಿಟ್ಟ. ಹೆಂಗೋ ಆಯ್ತು ಹಿಂಗೆಲ್ಲ ಮಾಡಿದ್ರೆ. ಇವರೆಲ್ಲ ಚೀಟಿಂಗ್ ಮಾಡ್ತಾರೆ ಫ್ರೆಂಡ್ಸ್. ಇವರು ನನ್ನ ಮೇಲೆ ಬೇಕಂತ ಈಗೆಲ್ಲ ಮಾಡ್ಸವ್ರೆ. ಏನಿಲ್ಲ ನೋಡಿ, ಪ್ರಮೋಷನ್ನು ಹೆಸರಿಂದ ಮಾಡಿಸ್ಬೇಕಂದ್ರೆ ಏನು ಬೇಕು ಮಾಡ್ಬೋದು, ಮಾಡಾಕ್ದ. ಹಾಂ ಇಲ್ಲ ಸರಿ, ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡು, ಇಲ್ಲಾಂದರೆ ಮತ್ತೆ ಬಿರಿಯಾನಿ ಕಾಸು ಕೊಡಬೇಕು. ಇಷ್ಟು ನಿಯತ್ತಿಗೆ ಮಾಡ್ತಾವನೆ ಅಂದರೆ ಕೆಲಸ ಜನಗಳಿಗೆ ಅರ್ಥ ಆಗಿರ್ತೈತಿ. ನಗುದಲ್ಲೇ ಗೊತ್ತಾಗುತ್ತೆ. ಈ ಕೆಲಸ ಅಷ್ಟು ನೀಟಾಗಿ ಮಾಡಲ್ಲ ಅವರು ನೀನು. ಏಜ್ ಡಸಂಟ್ ಮ್ಯಾಟರ್ ಗೈಸ್. ಆ ಅಂಕಲ್ಗೆ ಏಜ್ ಮಿನಿಮಮ್ 60+ ಇದೆ. ಎಕ್ಸಾಸ್ಟ್ ಹಾಕೊಂಡೆ ಗಾಡಿ ಓಡಿಸ್ತಾವ್ರೆ. ನಮ್ಮ ಬ್ರೋಗ್ ನೋಡಿ ಏಜ್ 65 ಆದರೂ ಒಂದು ಟೂತ್ ಪಿಕ್ ಭಯಲ್ಲಿ ಇಕ್ಕೊಂಡು ಏನೋ ನಮ್ಮ ಗಾಡಿಗಳೆಲ್ಲ ಇಲ್ಲೇ ಇದೆ. ಸೊ ಬನ್ನಿ ಗೈಸ್, ಹೋಗೋಣ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಷ್ಟೊತ್ತಿಗೆ ಟೇಕ್ ಕೇರ್ ಆಫ್ ಹೆಲ್ತ್, ರೈಟ್ ಸೇಫ್ಲಿ. ಸಿಗೋಣ. ಬಾಯ್ ಗೈಸ್. ಬಾಯ್ ಮಾಡೋ ಮಗ. ಬಾಯ್ ಗಾಯ್ಸ್. ಬಿರಿಯಾನಿ ಕಾಸು ಕೊಟ್ಟಿಲ್ಲ ಅವನು. ಬಾಯ್ ಬ್ರೋ, ಬರ್ರಿ ಅಂತ ಹೇಳಿ. ನೀವು ಹೋಟೆಲ್ಗೆ ಬರೋಕ್ಕೆ ಕರೀರಿ ಬ್ರೋ. ಎಲ್ಲರೂ ಬನ್ನಿ. ಇಲ್ಲೇ ಇದೆ ಹೋಟೆಲ್ ನೇಮು, ಬಿರಿಯಾನಿ ಝೋನು. ಟೇಕಲ್ ಅಂಡರ್ಗ್ರೌಂಡಿಂದ ಬಂದರೆ ಇನ್ಸ್ಟಾದಲ್ಲಿ ಹಾಕ್ತಾ ಇದ್ದೀರಿ. ಇದು ಜಸ್ಟ್ ನಿಮ್ಮ ರೆಫರೆನ್ಸ್ಗೆ. ಹಿಂಗೆ ಬಂದರೆ ಜಸ್ಟ್ ಬಂದಿದ್ದೆ, ಇಲ್ಲೇ ಇದೆ ಹೋಟೆಲ್. ಓನರ್ ಇಲ್ಲೇ ಇರ್ತಾರೆ, ಇವರೇ ಓನರ್. ಹಾಂ, ಬನ್ನಿ, ಎಲ್ಲ ಟೇಸ್ಟ್ ಮಾಡಿ, ಸರಿ ಎಲ್ಲ ತಿಂದು ನೋಡಿ. ಇಷ್ಟ ಆದರೆ ರಿವ್ಯೂ ಕೊಡಿ. ಹೇಳಿ, ಆಬ್ವಿಯಸ್ ಆಗಿ ನೀವು ಆನೆಸ್ಟಾಗಿ ನೀವೇ ಹೇಳಿ. ಏನೋ ಚೇಂಜಸ್ ಮಾಡ್ಕೊಂಡಾಗಿದೆ ನಾವು ಮಾಡ್ಕೊತೀವಿ. ಬಟ್ ಇಂಥವ್ರನ್ನ ಕೇಳಬೇಡಿ, ಇಂಥವ್ರನ್ನೆಲ್ಲ ಕೇಳೋಕ್ಕೆ ಹೋಗ್ಬೇಡಿ. ನೋಡಿ ಹೆಂಗವನೆ ರಾಜು ಬಾಯ್. ಮತ್ತೆ ಹೊರಗಡೆಯಿಂದ ಆಚೆ ತೆಗಿ. ಏನು ಮಾಡೋದು? ಏಯ್ ಸಿಕ್ಕಾಕೊಂಡ್ಬಿಟ್ರೆ ಆಮೇಲೆ ನಾವು ತೆಗಿಬೇಕು. ಓಹೋ, ಇನ್ನೊಂದ್ಕಿತ ರಿಪೀಟ್. ಸೂರ್ಯ ಅನ್ಕೊಂಡ್ಬಿಟ್ಟಿದ್ದಾನೆ ಬಾಯಲ್ಲಿ. ಇದು ಯಾವುದೋ ನಾಯಿ ಮಾಡೋ ಥರ ಇದೆ. ಬನ್ನಿ ಗೈಸ್, ಸಿಗೋಣ.